ಫ್ರೆಂಡ್ಸ್ ನೋಡಿ, ಇದನ್ನು ಕಾಲರ್ ಅಟ್ಯಾಚ್ ಮಾಡೋದನ್ನ ನಿಮಗೆ ಸ್ಟಿಚಿಂಗ್ ತೋರಿಸೋಣ ಅಂತ ತುಂಬ ಅಂದ್ಕೊಂಡಿದ್ದೀನಿ. ಈ ಥರ ರೆಡಿಮೇಡ್ ಇದ್ದರೆ ರೆಡಿಮೇಡ್ ತೊಗೊಂಬನ್ನಿ ಫ್ರೆಂಡ್ಸ್. ಇದು 13 ಇಂಚ್ ಇದೆ. 13 ಇಂಚಿನ ನಾವು ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನೋಡಿ, ಏನಿಲ್ಲ, ಫುಲ್ ಅಟ್ಯಾಚ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಳ್ಬೇಡ ಫ್ರೆಂಡ್ಸ್. ಇದರಲ್ಲೇ ನಾನು 3 ಥರ ಕಾಲರ್ ಅಟ್ಯಾಚ್ ಮಾಡ್ತೀನಿ. ನಿಮಗೆ ಫಸ್ಟು ಒಂದು ಸ್ಟೆಪ್ ತೋರಿಸ್ತಾ ಇದ್ದೀನಿ. ಫುಲ್ ಹತ್ರ ಫ್ರೆಂಡ್ಸ್ ನೋಡಿ, ಈ ಥರ ತೆಕ್ಕಿದ್ರೆ ಅದು ಬಟ್ಟೆಗೆ ಅಟ್ಯಾಚ್ ಆಗಬೇಕು ಫ್ರೆಂಡ್ಸ್. ನೋಡಿ, ಯಾವ ಕಡೆನೂ ಓಪನ್ ಇರಬಾರ್ದು. ಆ ಥರ ಆದರೆ ನಿಮಗೆ ಸ್ಟಿಚಿಂಗಲ್ಲಿ ತುಂಬ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಸ್ವಲ್ಪ ಇದು ಓಪನ್ ಆಗ್ತಾಯಿದೆ. ಇದನ್ನು ನೀಟಾಗಿ ಇದು ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್. ಇದು ಈ ಥರ ನಿಮಗೆ ಇದನ್ನು ಯಾವ ಥರ ಸ್ಟಿಚಿಂಗ್ ಮಾಡಬೇಕಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ, ಹಂಗಾಗಿ ಸ್ಟಿಚಿಂಗ್ ಮಾಡುವಾಗಲೇ ಐರನ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಯಾವ ಕಡೆನೂ ಓಪನ್ ಇಲ್ಲ, ಈ ಥರ ಮಾಡಬೇಕು. ಮತ್ತು ಇದ್ರ